ರಾಧಾ ರಾಧಾ, ಏನ್ ಶಿಲ್ಪ? ಏನೂ ಇಲ್ಲ, ಹೊಟ್ಟೆ ಹಸಿತೈತೆ. ಅಡುಗೆ ಆಗಿದ್ರೆ ಊಟಕ್ಕೆ ಕೊಡ್ತೀಯಾ? ಇರು, ನಾನು ಸ್ವಲ್ಪ ಹೊತ್ತು ಸಾರೊಂದು ಸ್ವಲ್ಪ ಮಾಡಬೇಕು. ಮಾಡಿದ ತಕ್ಷಣ ಊಟಕ್ಕೆ ಕೊಡ್ತೀನಿ. ಅದು ಸರಿ ಶಿಲ್ಪ, ನಿನ್ ಗಂಡ ಬಂದು ಮನೆಗೆ ಹೋಗೋಣ ಬಾ ಅಂತ ಕರೆದ್ರೆ ನೀನು ಹೋಗ್ಲಿಲ್ಲಲ್ಲ, ಯಾಕೆ? ಹೋಗ್ಬೇಕು ತಾನೆ, ಇನ್ನೇನು ಹುಷಾರಾಗಿದೆಯಲ್ಲ? ಇಲ್ಲ, ನಾನು ಹೋಗಲ್ಲ ಅವನ ಜೊತೆಗೆ. ಅಲ್ಲೇ ಹೋದ್ರೆ ಅಷ್ಟೇ ಮಣ್ಣು ತಿನ್ಬೇಕಾಗುತ್ತೆ. ದುಡ್ದಿದ್ದೀಟು ಎಣ್ಣೆನೆಕ್ ಬರ್ತಾನೆ, ಭಯ ಮಾಡ್ತಾನೆ. ಸಾಯಂಕಾಲಕ್ಕೆ ಬಂದು ಯಾರಲ್ಲಿ ಇರ್ತಾರ ಅವನ ಜೊತೆಗೆ, ನಾನಂತೂ ಇರಲ್ಲ. ನಾನು ಸ್ವಲ್ಪ ದಿನ ಬಾಡಿಗೆ ಮನೆ ಮಾಡ್ಕೊಂಡು ಇರ್ತೀನಿ, ಆಮೇಲೆ ಈ ಮನೆ ಬಿಟ್ಟು ಹೋಗ್ತೀನಿ. ಹೇಳು, ನೀನು ಯಾಕೆ ಹಂಗಾಡ್ತಾ ಇದ್ಯಾ? ನಾನು ಈ ಮನೆಗೆ ಇರೋದ್ರಿಂದನಾ ನಿನ್ಗೇನ ತೊಂದ್ರೆನಾ? ಅಲ್ಲ, ತೊಂದರೆ ಏನೂ ಇಲ್ಲ. ಮದುವೆ ಆಗಿದೆಯಲ್ಲ, ಗಂಡನ್ ಬಿಟ್ಟು ಇಲ್ಲಿರೋದು ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳ್ದೆ ಅಷ್ಟೇ ಶಿಲ್ಪ. ನಿನ್ ಗಂಡನೇ ಬಂದು ಕರಿತಾ ಇದ್ದಾನೆ, ನಾನೆಲ್ಲ ತಂದಾಕ್ತೀನಿ ಬಾ ಹೋಗೋಣ ಅಂತಂದ್ರೆ ನೀನೇ ಆಟ ಮಾಡ್ಕೊಂಡು ಇಲ್ಲೇ ಇದೀಯ. ಹಿಂಗೆಲ್ಲ ಮಾಡೋದು ಸರಿ ಇರಲ್ಲ ಶಿಲ್ಪ. ಗಂಡನ ಜೊತೆಗಿದ್ರೇನೆ ಹೆಣ್ಣಿಗೆ ಒಂದು ಮರ್ಯಾದೆ, ಗೌರವ. ಸುಮ್ಮನೆ ಹೋಗು. ನೀನೇನೆ ಅವನಿಗೆ ಬುದ್ಧಿ ಹೇಳ್ಬಿಟ್ಟು ಬದಲಾಯಿಸೋದ್ ಕಲಿ. ನೀನ್ ಇಲ್ಲಿದ್ದು ಅವನಲ್ಲಿದ್ರೆ ಅವನು ಒಂಟಿಯಾಗಿದ್ದು ಇನ್ನೂ ಯೋಚನೆ ಮಾಡಿ ಇನ್ನೂ ಜಾಸ್ತಿ ಕುಡಿಯೋದ್ ಕಲ್ತು ಇನ್ನು ಕೆಟ್ಟು ಹೋಗ್ತಾನೆ ಅವನು. ಏನ್ ಹೇಳ್ತಾ ಇದೀರದ ಅಂತ ಕುಡುಕುನ್ ಜೊತೆಗೆ ಸಂಸಾರ ಮಾಡೋದು ಒಂದೇ, ಬಿಡೋದು ಒಂದೇ. ಅಂತ ಗಂಡ ಇದ್ರೆಷ್ಟು ಸತ್ರೆಷ್ಟು. ಏನೋ ಅವನ ಜೊತೆಗೆ ಇದ್ದ ತಕ್ಷಣ ಯಾರು ನನಗೇನೇನು ಕಿರೀಟ ತೋರ್ಸಲ್ಲ. ನಾನಂತೂ ಹೋಗಲ್ಲ ಅವನ ಜೊತೆಗೆ. ಯಾಕೆ ಇಲ್ಲಿದ್ರೆ ಯಾಕೆ ನಿಮ್ಮ ಮನೆದೆಲ್ಲ ದುಡ್ಡು ಖರ್ಚಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರದ? ಅಲ್ಲ, ನಿನಗೇನು ಗೊತ್ತು ನನ್ನ ಕಷ್ಟ? ಬೇಕಾಗಿಲ್ಲ ನನಗೆ ಯಾವ ಗಂಡನೂ ಬೇಡ, ಏನು ಬೇಡ. ಶಿಲ್ಪ, ಗಂಡನ ಬಗ್ಗೆ ಹಂಗೆಲ್ಲ ಮಾತಾಡಬಾರ್ದು. ಗಂಡಸರು ಹಂಗೆ ಸ್ವಲ್ಪ ನಾವೇನೇ ಅನುಸರಿಸ್ಕೊಂಡು ಹೋದ್ರೆ ಅವ್ರು ಅವಾಗ ನಮ್ಮ ದಾರಿಗೆ ಬರ್ತಾರೆ. ನನ್ನ ಮೊದಲನೇ ಗಂಡ ತುಂಬ ಕೆಟ್ಟವರಾಗಿದ್ರು ಗೊತ್ತಾ, ನಾನು ಮದುವೆ ಮಾಡ್ಕೊಂಡು ಹೋದಾಗ. ಆಮೇಲೆ 1-2 ವರ್ಷ ಆದಮೇಲೆ ಚೆನ್ನಾಗಾದ್ರು. ನಾನೇ ತಾಳ್ಮೆಯಿಂದ ಇದ್ದಿದ್ದಕ್ಕೆ ಅವರೇ ನನ್ನ ಅರ್ಥ ಮಾಡ್ಕೊಂಡು ಆಮೇಲೆ ನಾನು ಹೇಳ್ದಂಗೆ ಕೇಳ್ತಾ ಇದ್ರು ಗೊತ್ತಾ. ಆಮೇಲೆ ಎಷ್ಟು ಚೆನ್ನಾಗಿದ್ವಿ. ಅಷ್ಟು ಚೆನ್ನಾಗಿದ್ದಿದ್ಕೋ ಏನೋ ದೇವ್ರು ನಮ್ಮ ಮೇಲೆ ಕಣ್ಣಾಕ್ಬಿಟ್ಟು ನನ್ನ ಗಂಡ ತೀರೇ ಹೋಗ್ಬಿಟ್ರು. ಆಮೇಲೆ ನಾನು ಗಂಡನ ಕಳ್ಕೊಂಡು ಎಷ್ಟು ಅನುಭವಿಸಿದ್ದೀನಿ ಗೊತ್ತಾ ಕಷ್ಟನ. ಗಂಡ ಇಲ್ಲದೆ ಇರೋ ಜೀವನ ಯಾರಿಗೂ ಬೇಡ. ಅದಕ್ಕೆ ನಾನು ನಿನಗೆ ಹೇಳ್ತಾ ಇದ್ದೀನಿ, ಸುಮ್ಮನೆ ಅವನ ಜೊತೆಗೆ ಇದ್ದು ಬದಲಾಯಿಸೋಕ್ಕೆ ಪ್ರಯತ್ನ ಮಾಡು. ಎಲ್ಲ ಒಳ್ಳೇದಾಗುತ್ತೆ ಮುಂದೆ ಹೋಗ್ತಾ ಹೋಗ್ತಾ. ನೀನೇ ಅನುಸರಿಸ್ಕೊಂಡು ಹೋಗು ಸ್ವಲ್ಪ ದಿನ. ಗಂಡನ ಕಳ್ಕೊಂಡು ವಿದ್ವೆ ಆಗಿದ್ರು ಪರವಾಗಿಲ್ಲ, ಆದರೆ ಕುಡುಕ್ ಗಂಡನ ಜೊತೆಗೆ ನಾನಂತೂ ಸಂಸಾರ ಮಾಡಲ್ಲ. ನೀನು ಹೆಂಗಾದ್ರೂ ಅನುಭವಿಸ್ತೀಯ, ಆದರೆ ನಾನು ಅನುಭವಿಸೋಕ್ಕೆ ತಯಾರಿಲ್ಲ. ನನಗೆ ಗಂಡನು ಬೇಡ, ಏರು ಬೇಡ, ಇಲ್ಲೇ ಇರ್ತೀನಿ ನಾನು ಸ್ವಲ್ಪ ದಿನ. ಆಮೇಲೆ ಬಾಡಿಗೆ ಮನೆ ಮಾಡ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೂ ತಾಳ್ಮೆಯಿಂದ ಇರು ನೀನು. ನಾನೇನೇನು ನಿಮ್ಮ ಮನೆದೆಲ್ಲ ತಿಂದೋಗಲ್ಲ. ಅಯ್ಯೋ ಶಿಲ್ಪ, ನೀನು ತಿನ್ನೋದಕ್ಕೆ ನಾನೇನು ಬೇಡ ಅಂತಿಲ್ಲ. ನಿನಗೆ ನೀನು ಸಂಸಾರ ನೆಟ್ಟಗೆ ಮಾಡ್ಕೋ, ಚೆನ್ನಾಗಿರ್ರಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇನೆ. ನೀನು ಎಷ್ಟು ದಿನ ಬೇಕಂದ್ರೂ ಇರು. ಆದರೆ ಗಂಡ ಬಂದು ಕರೆದ್ರೂ ನೀನು ಹೋಗ್ಲಿಲ್ಲ ಅಂದರೆ ಅವನಿಗೂ ಸ್ವಲ್ಪ ಇವಾಗ ಎಂಟಿ ಬೇಕು ಅಂತ ಅನ್ಸೈತಿ. ಅದಕ್ಕೆ ಅವನಾಗಿ ಅವ್ನು ಬಂದು ಕರೆದಿದ್ದಾನೆ ಅಂದಮೇಲೆ ಅವ್ನ ಮನಸ್ಸಿನಾಗೆ ನಿನ್ನ ಮೇಲೆ ಸ್ವಲ್ಪ ಪ್ರೀತಿ ಬಂದಿದೆ ಅಂತ ತಾನೇ ಅರ್ಥ. ಅದಕ್ಕೆ ಇದೇ ಒಳ್ಳೆ ಸಮಯ. ನೀನು ಅವನ ಜೊತೆಗಿದ್ರೆ ಅವ್ನು ಬದಲಾಗೇ ಆಗ್ತಾನೆ ಅಂತ ಅನ್ನಿಸ್ತೈತೆ ನನಗೆ. ದಯವಿಟ್ಟು ಹೋಗು ಶಿಲ್ಪ ನಿನ್ನ ಗಂಡನ ಮನೆಗೆ. ಶಿಲ್ಪ, ನಿನಗೆ ಬುದ್ಧಿ ಹೇಳಿದ್ರೆ ಸ್ವಲ್ಪನೂ ಇಷ್ಟ ಆಗಲ್ಲ ಅಲ್ವೇ? ನಿನ್ನ ಜೀವನ ಚೆನ್ನಾಗಿರ್ಲಿ ಅಂತ ಹೇಳಿ ರಾಧಾ ಏನೋ ಬುದ್ಧಿ ಹೇಳಕ್ಕೆ ಬಂದರೆ ಉಣ್ಣೋದು ತಿನ್ನೋದು ಅಂತ ಹೇಳಿ ಹೇಳ್ತಾ ಇದೀಯಾ? ನಿನಗೆ ಯಾರನ್ನು ಒಳ್ಳೇದು ಮಾಡಬಾರ್ದು. ಒಳ್ಳೇದು ಮಾಡಿದ್ರೆ ಅವರೇ ಕೆಟ್ಟೋರ ನಂಗೆ ಕಾಣ್ತಾರೆ ನಿನಗೆ. ಅದಕ್ಕೆ ತಾನೇ ನನ್ನ ಮೇಲೆ ಆರೋಪ ಬರಂಗೆ ಮಾಡಿದ್ದೆ ನೀನು. ನನಗೆ ನಿನ್ನ ಮಕ್ಕ ಕಂಡ್ರೇನೆ ಆಗ್ತಾ ಇರಲಿಲ್ಲ. ಏನು ಮಾಡ್ತೀಯ? ರಾಧಾ ಕೇಳ್ಕೊಂಡ್ಲು ಅಂತನ ಹುಷಾರಿಲ್ಲ ಅಂತ ಹೇಳಿ ಈ ಮನೆಗೆ ಸೇರಿಸ್ತೀಯ ಅಷ್ಟೇನೆ. ಇನ್ನು ಹುಷಾರಾಗಿದೆಯಾ ತಾನೆ ನೀನು? ನಿನ್ನ ಗಂಡನ ಜೊತೆಗೆ ಹೋಗ್ತಾ ಇರು. ನಿನಗೆ ಒಳ್ಳೇದು ಹೇಳಿದ್ರೆ ಯಾರಿಗೂ ಇಷ್ಟ ಆಗಲ್ಲ ನಿನಗೆ. ಹೋಗ್ತಾ ಇರು ಸುಮ್ಮನೆ. ನೀನು ಏನಾದರೂ ಮಾಡ್ಕೊ ರಾಧಾ, ಸುಮ್ಮನಿರು. ಇವಳಿಗೆ ಬುದ್ಧಿ ಹೇಳಕ್ಕೆ ಹೋಗ್ಬೇಡ. ಬುದ್ಧಿ ಹೇಳಿದ್ರೆ ನಾವೇ ಕೆಟ್ಟವರಾಗ್ತೀವಿ. ಮಾವ, ನಾನು ಹಂಗಲ್ಲ ಹೇಳಿದ್ದು. ಅದು ನಾನು ಈ ಮನೆ ಬಿಟ್ಟು ಹೋಗ್ತೀನಿ, ಆದರೆ ಈಗಲ್ಲ, ಒಂದು ಬಾಡಿಗೆ ಮನೆ ನೋಡಿಕೊಂಡು ಹೋಗ್ತೀನಿ ಅಂತ ಹೇಳ್ದೆ. ಅದಕ್ಕೆ ಯಾಕೆ ಹಿಂಗಾಡ್ತಾ ಇದ್ದೀರಾ ಇಬ್ರು ಗಂಡ ಹೆಂಡತಿ? ನಾನೇನು ಬೇರೆಯವಳನ್ನ ಥರ ಮಾತಾಡ್ತಾ ಇದ್ದೀರಲ್ಲ. ಈ ಮನೆ ಬಿಟ್ಟು ಹೋದ್ರೆ ಸಾಕು ಅಂತ ಕಾಯ್ತಾ ಇದ್ದೀರಾ ಅನ್ಸುತ್ತೆ ನೀವಿಬ್ರು. ಆಯ್ತು ಬಿಡಿ, ಹೋಗ್ತೀನಿ. ಶಿಲ್ಪ, ನೀನು ಈ ಮನೆಯಾಗಿರೋದ್ರಿಂದ ನಮಗೇನು ಸಮಸ್ಯೆ ಇಲ್ಲ. ಆದರೆ ನಿನ್ನ ಜೀವನ ಚೆನ್ನಾಗಿರಲಿ, ಗಂಡನ ಜೊತೆ ಇದ್ದರೆ ನಿನ್ನ ಗಂಡನೂ ಸರಿ ಹೋಗ್ಬೋದು, ನಿನ್ನ ಸಂಸಾರನೂ ಮುಂದೆ ಚೆನ್ನಾಗಿ ಆಗ್ಬೋದು ಅಂತ ಹೇಳ್ತಾ ಇದ್ದೀವಿ ಅಷ್ಟೇನೆ ಇಬ್ರು. ನೀನು ಯಾಕೆ ಈ ಥರ ತಪ್ಪು ತಿಳ್ಕೊಂತೀಯ? ಅದಕ್ಕೆ ಮತ್ತೀಗ ನಿನಗೆ ಇಂಥ ಸ್ಥಿತಿ ಬಂದಿರೋದು. ಎಲ್ಲರ ಮೇಲೂ ಅನುಮಾನ. ಶಿಲ್ಪ, ಸುಮ್ಮನೆ ಗಲಾಟೆ ಮಾಡಬೇಡ. ಸುಮ್ಮನೆ ಹೋಗ್ತಾ ಇರು ನಿನ್ನ ಗಂಡನ ಮನೆಗೆ ನೀನು. ಒಳ್ಳೇದು ಹೇಳ್ದಷ್ಟು ನಾವೇ ಕೆಟ್ಟವರಾಗ್ತೀವಿ ನಿನಗೆ. ಹೋಗು ನೀನು. ಚೆನ್ನಾಗಾಗಿದೆಯಾ ತಾನೇ ಈಗ? ಹೋಗು. ನಾನು ಅವನ ಜೊತೆ ಅಂತೂ ಹೋಗಲ್ಲ. ಅಂತ ಕುಡ್ಕೊಂಡ್ ಜೊತೆಗೆ ಯಾರು ಸಂಸಾರ ಮಾಡ್ತಾರೆ? ಏನೋ ಇಷ್ಟು ದಿನ ಅವ್ನ ಮಗು ನನ್ನ ಹೊಟ್ಟೆಗೆ ಬೆಳೀತಾ ಇತ್ತಲ್ಲ ಅಂತ ಹೇಳಿ ಹೊಂದ್ಕೊಂಡು ಹೋಗ್ತಾ ಇದ್ದೆ. ಹೋದ್ರೆ ಹೋಗ್ಲಿ ಅಂತನ. ಈಗ ಮಗುನೂ ಇಲ್ಲ, ಏನೂ ಇಲ್ಲ ಅಂದಮೇಲೆ ನಾನು ಯಾಕೆ ಅವನ ಜೊತೆಗೆ ಹೋಗ್ಲಿ? ನಾನು ಹೋಗಲ್ಲ. ಹೋಗಲ್ಲ ಅಂದರೆ ಏನು ಮಾಡಬೇಕು ಅಂತಿದೀಯಾ? ಈ ಮನೆಯಲ್ಲೇನೇ ಪರ್ಮನೆಂಟಾಗಿ ಇರಬೇಕು ಅಂತ ಅನ್ಕೊಂಡಿದ್ಯೋ ಹೆಂಗೆ? ಯಾಕೆ ಮಾವ ಹಂಗಂತೀಯ? ನಾನೇನೇನು ಈ ಮನೆಗೇನೆ ಪರ್ಮನೆಂಟ್ ಆಗಿ ಇರಕ್ ಬಂದಿಲ್ಲ. ಹೇಳ್ರಿ, ಹೋಗ್ತೀನಿ ಬಾಡಿಗೆ ಮನೆ ಮಾಡ್ಕೊಂಡು. ಆದ್ರೆ ಏನ್ ಮಾಡೋದು, ನನ್ನ ತವ್ರ ಮನೆಗೆ ಹೋಗಕ್ ಆಗ್ತಿಲ್ಲ. ಇವಾಗ ಬಾಡಿಗೆ ಮನೆ ಮಾಡ್ಕೊಂಡು ಹೋಗಕ್ಕೆ ದುಡ್ಡು ಇಲ್ಲ ನನ್ನ ಹತ್ರ. ಅದಕ್ಕೆ ಸುಮ್ಮನೆ ಇಲ್ಲೇ ಇದ್ದೀನಿ ಅಷ್ಟೇನೆ, ನೀವ್ ಅಂದಂಗೆ ಅನ್ನಿಸ್ಕೊಂಡು. ನನ್ಗೂ ಸ್ವಾಭಿಮಾನ ಐತೆ ಹೋಗ್ಬೇಕು ಅಂತನ. ಆದ್ರೆ ಏನ್ ಮಾಡೋದು, ದುಡ್ಡು ಇಲ್ವಲ್ಲ, ಅದಕ್ಕೆ ಸುಮ್ಮನೆ ಇಲ್ಲೇ ಇದ್ದೀನಿ. ದುಡ್ಡಿಲ್ಲ ಅಂದ್ರೆ ಹೋಗಿ ದುಡಿಬೇಕು. ಕೂಲಿನೋ ನಾಲಿನೋ ಇಲ್ಲ ಎಲ್ಲಾದ್ರೂ ಕೆಲ್ಸಕ್ಕೆ ಸೇರ್ಕೊಳ್ಳೋದು ಏನಾನ ಮಾಡಬೇಕು. ಮನೇಲೆ ಕೂತ್ಕೊಂಡಿದ್ರೆ ಎಲ್ಲಿ ಬರುತ್ತೆ ದುಡ್ಡು?
ಎಲ್ಲಿ ಬರುತ್ತೆ ದುಡ್ಡು? ಆ ಕೂಲಿನ ನಾನು ಯಾಕೆ ಕೂಲಿ ಹೋಗ್ಲಿ ಮಾವ, ನನ್ನ ಕೈಲಿ ಕೂಲಿ ಕೆಲ್ಸಕ್ಕೆ ಹೋಗಕ್ಕಾಗಲ್ಲ. ಅದು ಈ ಬಿಸಿಲಲ್ಲಿ ಕೂಲಿ ಹೋಗ್ಬಿಟ್ಟು ನಾನು ದುಡಿಯಕ್ಕಾಗುತ್ತಾ ಮಾವ? ಮೊದಲೇ ನಾನು ಮೊನ್ನೆ ಇನ್ನೂ ಹುಷಾರಾಗಿದ್ದೀನಿ, ಆಸ್ಪತ್ರೆಗೆ ಹೋಗಿ ಬಂದಿದ್ದೀನಿ ಅಬಾಷನ್ ಆಗ್ಬಿಟ್ಟು. ಅಂಥದ್ರಲ್ಲಿ ನನ್ನ ಕೂಲಿ ಹೋಗು ಅಂತ ಹೇಳ್ತಾ ಇದ್ದೀರಲ್ಲ, ನಿಮ್ಗೇನು ಅನ್ಸಲ್ವಾ ಮಾವ? ಮತ್ತೆ ದುಡ್ಡಿಲ್ಲ ಅಂತ ಹೇಳ್ತಾ ಇದೀಯ, ಬಾಡಿಗೆ ಮನೆ ಮಾಡ್ಕೊಂಡಿರ್ತೀನಿ ಅಂತೀಯ, ಗಂಡನ ಜೊತೆಗೆ ಹೋಗಲ್ಲ ಅಂತೀಯ. ದುಡ್ಡು ಎಲ್ಲಿಂದ ಬರಬೇಕು ಮತ್ತೆ? ಗಂಡನ ಜೊತೆಗೆ ಹೋಗು, ಇಲ್ಲ ಅಂದರೆ ಹೋಗಿ ಕೂಲಿನಾದ್ರೂ ಹೋಗಿ ದುಡ್ಡು ಸಂಪಾದನೆ ಮಾಡಿ ಬಾಡಿಗೆ ಮನೆ ಮಾಡ್ಕೊಂಡು ಹೋಗು. ಅಷ್ಟೇನೆ. ಅದು ಮಾವ, ನೀವೇನೆ ಒಂದು 5,000 ರೂಪಾಯಿ ದುಡ್ಡು ಕೊಡಿ, ನಾನು ಬಾಡಿಗೆ ಮನೆ ಮಾಡ್ಕೊಂಡು ಹೋಗ್ತೀನಿ. 5,000 ರೂಪಾಯಿ ನಾನು ಎಲ್ಲಿಂದ ತಂದು ಕೊಡೋಣ ನಿನಗೆ? 5,000 ರೂಪಾಯಿನ? 5,000 ಅಲ್ಲ, 5 ರೂಪಾಯಿನೂ ನನ್ನ ಹತ್ರ ಇಲ್ಲ. ಸುಮ್ಮನೆ ಹೋಗು. ಹೋಗು ಹೋಗು ಅಂದರೆ ಹೋಗ್ಬೇಕು ಅಷ್ಟೇನೆ. ನಾನು ಹೇಳ್ತಾ ಇರೋದು. ಜಾಸ್ತಿ ಮಾತು ಬೇಡ, ಇಲ್ಲಾಂದರೆ ನೋಡು ನಾನೇ ದರ ಹೇಳ್ಕೊಂಡೋಗಿ ಹೊರಗಡೆಗೆ ಬಿಡ್ತೀನಿ ನಿನ್ನ. ಹೇಳೋದು ಅರ್ಥ ಆಗ್ತಿತ್ತೋ ಇಲ್ವೋ? ಏನ್ ಮಾವ ಇಷ್ಟೊತ್ತು ಕೆಟ್ಟಾಗಿ ನಡ್ಕೊಂತಾ ಇದ್ದೀರಾ, ಇಷ್ಟೊಂದು ಕೆಟ್ಟಾಗಿ ಹೇಳ್ತಾ ಇದ್ದೀರಾ? ನನ್ನ ಮನೆಯಿಂದ ಆಚೆಗೆ ತಳ್ತೀನಿ ಅಂತ ಹೇಳ್ತಾ ಇದ್ದೀರಾ? ನಿಮ್ಗೆ ಇವಾಗ ಶ್ರೀಮಂತಿಕೆ ಬಂದಿತ್ತಲ್ಲ, ಅದಕ್ಕೆ ಈ ತರ ಮಾತಾಡ್ತಾ ಇದ್ದೀರಾ? ಈಗ ನನ್ನ ಸಪೋರ್ಟಿಗೆ ಯಾರು ಇಲ್ವಲ್ಲ, ನಮ್ಮ ಅಪ್ಪ ಅಮ್ಮನೂ ಇಲ್ಲ, ಅತ್ತೆನೂ ಎಲ್ಲ ಹೋಗೈತೆ. ಈಗ ನನ್ನ ಮನೆಯಿಂದ ದಬ್ತೀನಿ ಅಂತ ಹೇಳ್ತಾ ಇದ್ದೀರಾ? ಬಿಡ್ರಿ, ಈ ಶ್ರೀಮಂತಿಕೆ ಏನು ನಿಮ್ಗೇನು ಶಾಶ್ವತವಾಗಿರಲ್ಲ. ನೀವು ಒಂದಲ್ಲ ಒಂದ್ ದಿವಸ ನನ್ನಂಗೆನೆ ಕಷ್ಟಕ್ಕೆ ಸಿಗಾಕಂತೀರಾ. ಇನ್ನೊಬ್ರಿಗೆ ಅನ್ಯಾಯ ಮಾಡಿ ನೀವು ಎಷ್ಟು ಸುಖವಾಗಿರ್ತಾರೋ ನಾನು ನೋಡ್ತೀನಿ. ಹೋಗ್ತೀನಿ ಬಿಡಿ, ನೀವೇನೇನು ನನ್ನ ಆಚೆಗೆ ತಳ್ಳಬೇಕಾಗಿಲ್ಲ, ನಾನೇ ಹೋಗ್ತೀನಿ. ನಾನು ನಿಮ್ಮ ಹತ್ರ ಇಷ್ಟೆಲ್ಲ ಅನ್ನಿಸ್ಕೊಂಡು ಇನ್ನೇ ಇಲ್ಲೇ ಇರ್ತೀನಿ ಅನ್ಕೊಂಡಿದ್ದೀರಾ? ಹೋಗ್ತೀನಿ ಈಗಲೇನೆ. ಮತ್ತು ಹೋಗು, ನಾವು ಇಷ್ಟೊತ್ತು ಅದನ್ನೇ ಹೇಳ್ತಾ ಇರೋದು. ಹೋಗು ನಿನ್ನ ಗಂಡನ ಮನೆಗೆ ಅಂತಾನ. ನಾನು ಗಂಡನ ಮನೆಗಂತೂ ಹೋಗಲ್ಲ ಯಾವುದೇ ಕಾರಣಕ್ಕೂ. ಬೀದಿಲಿ ಭಿಕ್ಷೆ ಬೇಕಾದ್ರೂ ಬೇಡ್ಕೊಂಡು ತಿಂತೀನಿ, ಅವನ ಮನೆಗೆ ಮಾತ್ರ ಹೋಗಲ್ಲ, ನಿಮ್ಮ ಮನೆ ಬಾಗಿಲಿಗೂ ಬರಲ್ಲ ಮತ್ತೆ. ಅಯ್ಯೋ ಇದೇನ್ರಿ, ಗಂಡನ ಮನೆಗೆ ಹೋಗು ಅಂತ ಒಳ್ಳೇದು ಹೇಳಿದ್ರೆ ಇವಳು ಈ ತರ ಮಾತಾಡ್ಬಿಟ್ಟು ಹೋಗ್ತಾಳೆ. ಗಂಡನ ಮನೆಗೆ ಹೋಗಲ್ಲ, ಬೀದಿಲಿ ಭಿಕ್ಷೆ ಬೇಡ್ತೀನಿ ಅಂತ ಹೇಳ್ತಾಳೆ. ಇವಳಿಗೇನು ಬುದ್ಧಿದ್ದಿ ಐತೋ ಇಲ್ವೋ? ಅಲ್ಲ, ಅವನಿಗೂ ಒಂದ್ ಸ್ವಲ್ಪ ಆಸೆ ಬಂದಿರಂಗೈತಿ. ಅದಕ್ಕೆ ಪಾಪ ಹೆಂಡ್ತಿನ ಕರ್ಕೊಂಡು ಹೋಗಕ್ಕಂತೇಳಿ ಮೊನ್ನೆ ಬಂದಿದ್ದೆ, ಬರಲ್ಲ ಅಂತೇಳಿ ಬೈದ್ ಕಳ್ಸಿದ್ಲು. ಇವಳು ಅವ್ನು ಕರೆದ ತಕ್ಷಣ ಹೋಗಿದ್ರೆ ಅವನಿಗೂ ಸ್ವಲ್ಪ ಪ್ರೀತಿ ಬರೋದು, ಚೆನ್ನಾಗಿ ನೋಡ್ಕೊಂಬನು, ಬುದ್ಧಿವಂತ ಆಗೋನು ಅನ್ಸುತ್ತೆ. ಇವಳೆ ಅಹಂಕಾರದಿಂದನ ಅವನ ಬೈದ್ ಕಳ್ಸಿಳು. ಈಗ ಅವನು ಎಲ್ಲಿದಾನೋ ಏನ್ ಕಚ್ಚಿಯೋ. ಇವಳು ನೋಡಿದ್ರೆ ಅವ್ರ ಮನೆ ಅವನ ಮನೆಗೆ ಹೋಗಲ್ಲ ಅಂತ ಹೇಳ್ತಾ ಇದ್ದಾಳೆ. ಇವಳ ಜೀವನನೇ ಹಾಳಾಗಿ ಹೋಗುತ್ತೆ ಅಷ್ಟೇನೆ. ಹೋಗ್ಲಿ ಬಿಡು ರಾಧಾ, ಅವಳ ಬಗ್ಗೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಅಲ್ಲ, ಒಳ್ಳೇದು ಹೇಳಿದ್ರೆ ನಾವೇ ಕೆಟ್ಟರಾಗ್ತೀವಿ. ಹೆಂಗಾದ್ರೂ ಹಾಳಾಗೋಗ್ಲಿ ಬಿಡು, ಅವಳ ಸುದ್ದಿ ನಮಗೆ ಯಾಕೆ ಹೇಳು. ರಾಮು ಎಲ್ಲಿ? ರಾಮು ಹೊರಗಡೆ ಆಟ ಆಡಕ್ಕೆ ಹೋಗಿದ್ದಾನೆ ಕಣ್ರಿ, ಬರ್ತಾನೆ ಇರ್ರಿ. ಬರೀ ಕೂತ್ಕೋ, ಬರ್ರಿ, ಟೀ ಮಾಡ್ಕೊಡ್ತೀನಿ. ಅತ್ತೆ ಎಲ್ಲೋಯ್ತು? ಸರಿ, ನಾವು ನಾಳೆ ಇದು ರಾಮನಹಳ್ಳಿಗೆ ಹೋಗ್ಬೇಕು. ರಾಮನು ಕರ್ಕೊಂಡು ಹೊರಡು ಹೋಗೋಣ. ರಾಮನಹಳ್ಳಿಗ? ಅಲ್ಲಿ ಯಾರಿದ್ದಾರೆ? ಅಲ್ಲಿ ನನ್ನ ತಂಗಿನ ಕೊಟ್ಟಿದ್ದಾರೆ. ನಿಮ್ ತಂಗಿನ? ನಿಮ್ ತಂಗಿ ಯಾರು? ನಿಮ್ಗೆ ಯಾರಿದ್ದಾರೆ ತಂಗಿ? ಏನೂ ಇಲ್ಲ, ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಯಾರು ನನ್ನ ತಂಗಿ ಅಂತನ. ಹೋದ್ಮೇಲೆ ಎಲ್ಲ ತಿಳಿಸ್ತೀನಿ ಬಾ. ನಾವು ಯಾಕೆ ಇಷ್ಟು ದಿನ ಹೋಗಿರಲಿಲ್ಲ, ಅವ್ರು ಯಾಕೆ ಇಷ್ಟು ದಿನ ಇಲ್ಲಿಗೆ ಬಂದಿರಲಿಲ್ಲ, ಎಲ್ಲ ಹೇಳ್ತೀನಿ. ಹೋಗೋಣ. ಹೌದಾ, ಸರಿ ಆಯ್ತು ಕಣ್ರಿ, ನಾಳೆನೆ ಹೊರಡೋಣ. ನನಗೂ ನೋಡ್ಬೇಕು ಅನ್ನಿಸ್ತೈತಿ ಅವ್ರು ಯಾರು ಏನು ಹೆಂಗಿದ್ದಾರೆ ಅಂತಾನ. ಅಲ್ಲಿಗೆ ಹೋದ್ಮೇಲೆ ಎಲ್ಲ ಹೇಳ್ತೀನಿ. ಅವಳು ತುಂಬ ಘಾಟಿ, ತುಂಬ ಚೂಟಿ. ಹೌದಾ, ಸರಿ ಆಯ್ತು, ಹೋಗೋಣ ಬಿಡಿ. ರಾಮನು ಬಂದ. ರಾಮು, ಊರಿಗೆ ಹೋಗೋಣ ಕಣೋ, ನಾಳೆ ನಿಮ್ಮ ಅತ್ತೆ ನೋಡಕ್ ಹೋಗ್ತಾ ಇದೀವಿ ನಾವು. ಅತ್ತೆನ? ಯಾವ ಅತ್ತೆನಮ್ಮ? ನಿಮ್ಮ ಅಪ್ಪನಿಗೆ ತಂಗಿ ಆಗ್ಬೇಕಂತೆ. ನಿಮ್ಮ ಅಜ್ಜಿನೂ ಅವ್ರ ಅಮ್ಮನೂ ಅಕ್ಕ ತಂಗಿರಂತೆ. ಏನೋ ಸ್ವಲ್ಪ ಮಾತು ಜಗಳ ಗಿಗಳ ಆಗಿ ದೂರ ಆಗಿದ್ರಂತೆ, ಅದಕ್ಕೆ ಇಷ್ಟು ದಿನ ಹೋಗಿರ್ಲಿಲ್ವಂತೆ. ಈಗ ಹೋಗ್ಬೇಕು ಅಂತ ನಿಮ್ಮ ಅಪ್ಪ ಹೇಳ್ತಾ ಇದಾರೆ. ನಾಳೆನೆ ಹೋಗಿ ನೋಡ್ಕೊಂಡ್ ಬರೋಣ. ಹೌದಾ, ಸರಿನಮ್ಮ, ಆಯ್ತು, ಹೋಗೋಣ. ಯಾವಾಗ ಹೋಗೋದು? ನಾಳಿಕ? ನಾಳಿಕೆ ಕಣೋ, ನಾಳಿಕ್ ಹೋಗೋಣ. ಎಲ್ಲೂ ಹೋಗ್ಬೇಡ, ಹಂಗ ಬೆಳಗ್ಗೆ ಹೊರಟು ಬಿಡೋಣ. ರೀ, ನಿಮ್ಗೆ ಊಟಕ್ಕೆ ಕೊಡ್ಲಾ? ರಾಮು, ನೀನು ಊಟ ಮಾಡ್ತೀಯನೋ? ನನಗೆ ಊಟ ಬೇಡ ಕಣಮ್ಮ, ನನಗೆ ಏನಾದ್ರೂ ಮಂಡಕ್ಕಿ ಹುರ್ಕೊಡಮ್ಮ ನನಗೆ. ಓ, ಬುರ್ಗುರ್ ಕೊಡ್ಬೇಕಾ? ಸರಿ ಆಯ್ತು, ಹಂಗೆ ಮಾಡೋಣ. ಕೂತ್ಕೋ. ರೀ, ನೀವು ಊಟ ಮಾಡ್ತೀರೋ ಅಥವಾ ಬುರ್ಗ್ ತಿಂದು ಟೀ ಕುಡಿತೀರೋ? ಊಟ ಏನು ಬೇಡ, ಬುರ್ಗೆ ಊರಿ ಎಲ್ಲರೂ ಬುರ್ಗ್ ತಿಂದ್ಬಿಟ್ಟು ಟೀ ಕುಡಿಯೋಣ. ಅಮ್ಮ ಇನ್ನು ಬರುತ್ತೆ ಅಷ್ಟೊತ್ತಿಗೆ. ಸರಿ ಆಯ್ತು ರೀ, ಹಂಗೆ ಮಾಡ್ತೀನಿ. ಹೇಳ್ರಿ, ಕೂತ್ಕೊಂಡಿರ್ರಿ, ಒಂದು 10 ನಿಮಿಷ ಮಾಡಿಬಿಡ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.